ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮೈಲಿ ಈಗ ಕೊನೆಯ ಟಾಸ್ಕ್ ಅಂದರೆ 4ನೇ ಟಾಸ್ಕ್ ಕೊಟ್ಟಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಈ ವಾರ ಒಟ್ಟು 5 ಟಾಸ್ಕ್ ಇರುತ್ತೆ ಅಂತ. ಈ ವಾರ ಯಾವುದೇ ಐದನೇ ಟಾಸ್ಕ್ ಇಲ್ಲ. ಎಲ್ಲರಿಗೂ ಈಗ ಒಂದೊಂದು ಟಾಸ್ಕ್ ಕೊಟ್ಟಿದ್ರು. ನಾಮಿನೇಟ್ ಆಗೋ ಸೇವ್ ಆಗಿರೋರಿಗೆ ಈಗ ಇಬ್ರಿಗೆ ಸೇರಿ ಅಂದರೆ 4 ಜನಕ್ಕೆ ಸೇರಿ ಇಬ್ರು ಸೇವ್, ಇಬ್ರು ನಾಮಿನೇಟ್ ಆಗಿದ್ದಾರೆ. ಅವರಿಬ್ರಿಗೂ 4 ಜನಕ್ಕೂ ಸೇರಿ 1 ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಅದು ಯಾವ ಟಾಸ್ಕ್ ಅಂದರೆ ಬಾಲ್ ಹಾಕೋದು, ಬೋರ್ಡ್ ಎಳ್ದಿಟ್ಕೊಳ್ಳೋದು, ಒಬ್ರು ಬಾಲ್ ಹಾಕೋದು. ಇದು ಯಾರ್ಯಾರು ಜೋಡಿ ಮಾಡಿಕೊಟ್ಟಿದ್ದಾರೆ ಅಂತ ನಾನೀಗ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ರಾಶಿಕಾ ಅವರು ಯಾರನ್ನ ಸೇವ್ ಮಾಡಿದ್ದಾರೆ, ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಈಗ ರಾಶಿಕಾ ಅವರು ಮೊದಲು ಜೋಡಿ ಮಾಡ್ತಾರೆ, ರಘು ಹಾಗೆ ಗಿಲ್ಲಿ, ಇನ್ನೊಂದು ಧನುಷ್ ಹಾಗೆ ರಜತ್ ರವರು. ಇಲ್ಲಿ ರಾಶಿಕಾ ಅವರು ಸೇವ್ ಮಾಡೋದು ಧನುಷ್ ಹಾಗೆ ರಜತ್ ರವ್ರನ್ನ, ಗಿಲ್ಲಿ ಹಾಗೆ ರಘುವ್ರನ್ನ ನಾಮಿನೇಟ್ ಮಾಡ್ತಾಳೆ. ಇಲ್ಲಿ ಈಗ ಏನಾಗುತ್ತೆ ಅಂದರೆ ಗಿಲ್ಲಿ ಅಥವಾ ರಘು ಅವ್ರು ಈಗ ಗೆದ್ರೆ ಈ ಟಾಸ್ಕಲ್ಲಿ ಅವರು ಸೇವ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡ್ಬೋದು. ಇಲ್ಲಿ ಸೇವ್ ಆಗಿರ್ತಾರಲ್ಲ ಅವ್ರು ನಾಮಿನೇಟ್ ಆಗ್ತಾರೆ ಅಷ್ಟೇ. ಈಗ ಇಲ್ಲಿ ಏನಾಗಿದೆ ಅಂದರೆ ಈಗ ಇಬ್ಬರು ಜೋಡಿ ಮಾಡಿದ್ದಾರೆ. ಇದು ಟಾಸ್ಕ್ ಬಂದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇವ್ರಿಗೆ ಟಾಸ್ಕ್ ಎಲ್ಲ ವಿವರಿಸ್ತಾರೆ. ಈಗ ಟಾಸ್ಕ್ಗೆ ಒಬ್ರನ್ನ ಜೊತೆಗಾರರು ಬೇಕು. ಈಗ ಒಟ್ಟು ಆಟ ಆಡೋದಕ್ಕೆ ಒಟ್ಟು 3 ಜನ ಬೇಕಾಗುತ್ತೆ. ಇಬ್ಬರಿಬ್ರು ಇದ್ದಾರೆ ಆಲ್ರೆಡಿ, ಇನ್ನೊಬ್ರೊಬ್ರನ್ನ ಹಾಕ್ಬೇಕಾಗುತ್ತೆ ಇವ್ರ ಟಾಸ್ಕ್ಗೆ. ರಜತ್ ಹಾಗೆ ಧನುಷ್ ಅವ್ರ ಟೀಮ್ಗೆ ರಕ್ಷಿತಾ ಹಾಗೆ ಧ್ರುವ ಅಂತ ಯೋಚನೆ ಮಾಡಿ ಮಾಳೂರ್ನ ಕೊಟ್ಟಿದ್ದಾರೆ. ಅದೇ ರೀತಿ ರಘು ಹಾಗೆ ಗಿಲ್ಲಿ ಟೀಮ್ಗೆ ಸೂರಜ್ ಅವ್ರನ್ನ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಬ್ಯಾಲೆನ್ಸ್ ಆಗಿದೆ ಟೀಮು. ಇಲ್ಲಿ ಆ್ಯಕ್ಚುಲಿ ಕೆಲಸ ಇರೋದು ಬಂದು ಇವ್ರಿಗೆ ಧನುಷ್ ಹಾಗೆ ರಘು ಅವ್ರಿಗೆ. ರಘು ಅವ್ರು ಬಾಲ್ ಹಾಕ್ತಾರೆ, ಈ ಕಡೆ ಧನುಷ್ ಅವ್ರು ಬಾಲ್ ಹಾಕ್ತಾರೆ. ರಜತ್ ಹಾಗೆ ಮಾಡೋರವರು ಬೋರ್ಡ್ನ ಎಳ್ದಿಟ್ಕೋಬೇಕಾಗ್ದಲ್ಲಿ, ಅದೇ ರೀತಿ ಆ ಕಡೆ ಗಿಲ್ಲಿ ಮತ್ತು ಸೂರಜ್ ಅವರು ದಾರನ ಎಳ್ದಿಟ್ಕೊಳ್ಬೇಕಾಗುತ್ತೆ. ತುಂಬ ಅದ್ಭುತವಾಗಿ ಆಡಿದ್ದಾರೆ. ಫಸ್ಟು ಲೀಡಿಂಗಲ್ಲಂತ ಅಂದರೆ ಮೊದಲು ಹೇಳ್ಬಿಡ್ತೀನಿ ಒಟ್ಟು ಎಷ್ಟು ಬಾಲ್ ಹಾಕ್ಬೇಕಂತ. ಒಟ್ಟು ದಪ್ಪ ಓಲ್ಗಳು 6 ಇರುತ್ತೆ, ಸಣ್ಣ ಓಲ್ಗಳು 6 ಇರುತ್ತೆ. ಒಟ್ಟು 12 ಬಾಲ್ ಹಾಕ್ಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಬೋರ್ಡ್ ಎಳೆಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ 3 ಓಲ್ಗಳಿರುತ್ತೆ, ದಪ್ಪ ಓಲ್ಗಳು. ಅದಕ್ಕೆ ಈಸಿಯಾಗಿ ಹಾಕ್ತಾರೆ. ಕೆಳಗಡೆ ಬೋರ್ಡ್ ಎಳ್ದಾಗ ಕೆಳಗಡೆ 3 ದೊಡ್ಡ ಓಲ್ಗಳಿರುತ್ತೆ, ಅದಕ್ಕೆ ಈಸಿಯಾಗಿ ಹಾಕ್ತಾರೆ. ಇಬ್ಬರು ಫಾಸ್ಟಾಗಿ ಹಾಕ್ತಾರೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಏನಂತಾರೆ, ಒಂದು ಮೆಂಟಲಿ ಆ್ಯಕ್ಚುಲಿ ಚೆನ್ನಾಗಿ ಆಡಬೇಕಾಗಿರೋದಿಲ್ಲ. ಆ್ಯಕ್ಚುಲಿ ನಿಜವಾದ ಗೇಮ್ ಸ್ಟಾರ್ಟ್ ಆಗೋದೇ ಈ ಚಿಕ್ಕ ಓಲ್ಗಳು ಬರುತ್ತಲ್ಲ, ಅಲ್ಲೇ ನಿಜವಾಗ್ಲೂ ಸ್ಟಾರ್ಟ್ ಆಗೋದು ಗೇಮ್ ಅಂತಲೇ ಹೇಳ್ಬೋದು. ದೊಡ್ಡ ಓಲ್ಗಳಿಗೆಲ್ಲ ಫಾಸ್ಟಾಗಿ ಹಾಕ್ಬಿಟ್ರು. ಈಗ ಚಿಕ್ಕ ಓಲ್ಗಳಿದೆಯಲ್ಲ, ಅದಕ್ಕೆ ಬೋರ್ಡ್ನ ಇವರು ಸರಿಯಾಗಿ ಇಟ್ಕೋಬೇಕಾಗುತ್ತೆ. ಬೋರ್ಡ್ಗಳು ಎಲ್ಲದಕ್ಕೂ ಹಿಂದೆಗಡೆ ಬೋರ್ಡ್ ಓಲ್ ಇದೆಯಲ್ಲ, ಅದಕ್ಕೆ ಈ ಬೋಲ್ಗಳು ಮೇಲ್ಗಡೆ ಇರೋ ಬೋರ್ಡು ಚಿಕ್ಕ ಓಲ್ಗಳು ಆ ಹಿಂದೆಗಡೆ ಓಲ್ಗಳಿಗೆ ಕನೆಕ್ಟ್ ಆಗಬೇಕಾಗುತ್ತೆ. ಒಂದೇ ಸಲ ಕನೆಕ್ಟ್ ಆಗಿ 2 ಓಲ್ಗಳು ಕಾಣಬೇಕಾಗುತ್ತೆ. ಆ ಥರ ಇಟ್ಕೋಬೇಕಾಗುತ್ತೆ. ಇಲ್ಲಿ ಅವರೇನೇ ಇಟ್ಕೊಂಡಿದ್ದಾರೆ, ಬಟ್ ಇಲ್ಲಿ ಇವರೇ ಅಂದರೆ ತುಂಬ ಲೀಡಿಂಗಲ್ಲಿ ಸ್ಟಾರ್ಟಿಂಗ್ ಹೋಗೋದು. ಚಿಕ್ಕ ಓಲ್ಗಳಿಗೆ ಬಾಲ್ ಹಾಕೋದ್ರಲ್ಲಿ ಧನುಷ್ ತುಂಬ ಲೀಡಿಂಗಲ್ಲಿ ಇರ್ತಾರೆ. ಈ ಕಡೆ ಗಿಲ್ಲಿಗಿರ್ಬೋದು, ರಘುವ್ರಿಗಿರ್ಬೋದು ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಬಟ್ ಗಿಲ್ಲಿ ಅವರು ತುಂಬ ಚಿಯರ್ ಅಪ್ ಮಾಡ್ತಾರೆ. ಅಣ್ಣ ಸಖತ್ತಾಗಿ ಆಗ್ತಿದೆಯಾ ಅಣ್ಣ, ಹಾಕೋಣ, ಹಿಂಗೆ ನಿಂತ್ಕೊಂಡು ಹಾಕೋಣ, ಈ ಕಡೆಗೆ ನಿಂತ್ಕೊಂಡು ಹಾಕೋಣ, ಹೋಗುತ್ತೆ ಅನ್ನೋ ರೀತಿ ಹೇಳ್ತಾರೆ. ಆಗ ರಘು ಅವ್ರು ಕೂಡ ತುಂಬ ಫಾಸ್ಟಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಧನುಷ್ ಅವ್ರು ಹಿಂದೆ ಉಳ್ಕೊಬಿಡ್ತಾರೆ. ಈ ಕಡೆ ರಜತ್ ಹಾಗೂ ಧನುಷ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನು ಲಾಸ್ಟಲ್ಲಿ ಉಳ್ಕೊಳ್ಳೋದೇ ರಘು ಅವ್ರದ್ದು ಒಂದೇ ಒಂದು ಬಾಲು. ಈ ಕಡೆ ಧನುಷ್ ಅವ್ರು 2 ಬಾಲ್ ಉಳ್ಕೊಬಿಡುತ್ತೆ. ಈಗ ಸ್ಪಂದನ ಹಾಗೆ ಕಾವ್ಯ ಅವರು ಇಬ್ರಿಗೂ ಚೀರ್ ಅಪ್ ಮಾಡ್ತಾರೆ. ಯಾಕಂದ್ರೆ ಈ ಕಡೆ ಧನುಷ್ ಇದ್ದಾನೆ, ಆ ಕಡೆ ಗಿಲ್ಲಿ ಅವರು ಇದ್ದಾರೆ. ಇಬ್ರು ಫ್ರೆಂಡ್ ಆಗಿರೋದ್ರಿಂದ ಇಬ್ರಿಗೂ ಚೀರ್ ಅಪ್ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಧನುಷ್ ಸೋತಾಗ ನಿಜವಾಗ್ಲೂ ಸ್ಪಂದನ ಸಿಕ್ಕಾಪಟ್ಟೆ ಬೇಜಾರಾಗ್ತಾಳೆ. ಗಿಲ್ಲಿ ಗೆದ್ದಾಗ ಕಾವ್ಯ ಖುಷಿ ಆಗ್ತಾಳೆ. ತುಂಬ ಚೆನ್ನಾಗಿರುತ್ತೆ ಆಟ ಅಂತಲೇ ಹೇಳ್ಬೋದು. ರಘು ಅವ್ರು ತುಂಬ ಫಾಸ್ಟಾಗಿ ಆಗ್ತಾರೆ. ಅದು ಕಾರಣ ಆ್ಯಕ್ಚುಲಿ ಚೀರ್ ಅಪ್ ಮಾಡ್ತಿರೋದು ಗಿಲ್ಲಿ ತುಂಬ ಅದ್ಭುತವಾಗಿ ಆಡ್ತಾರೆ. ಈ ಕಡೆ ಧನುಷ್ಗೆ ಯಾವುದೇ ರೀತಿ ಇದಿಲ್ಲ. ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಕೊನೆಯಲ್ಲಿ ಲಾಸ್ಟ್ 1 ಬಾಲ್ ಉಳ್ಕೊಬಿಡುತ್ತೆ. ಇವ್ರು 1 ಬಾಲ್ ಹಾಕ್ದಾಗ ಇಬ್ಬರು ಚೆನ್ನಾಗಿ ಆಡಿದ್ದಾರೆ. ಈಗ ಇಬ್ರಿಗೂ ರಘು ಹಾಗೆ ಗಿಲ್ಲಿ ವಿನ್ ಆಗಿ ಫುಲ್ಲು ಖುಷಿಯಾಗಿ ಹೋಗ್ತಾರೆ. ಅಣ್ಣ ನಿನ್ನನ್ನು ಉಳಿಸ್ಬಿಟ್ಟೆ ಕಣ ಅಂತ ಒಂಥರ ಜೋಶಲ್ಲಿ ಹೋಗಿ ತಪ್ಕೊಳ್ಳೋದು, ಹಂಗೆ ಕತ್ತಿಗೆ ನೇತಾಕೋಗ್ಬಿಡ್ತಾರೆ ರಘು ಅವ್ರ ಕತ್ತಿಗೆ. ಗಿಲ್ಲಿ ಅವರು ತುಂಬ ಚೆನ್ನಾಗಿ ಇಬ್ಬರು ಚೆನ್ನಾಗಿ ಆಡಿದರೆ. ಇಬ್ಬರು ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಇಲ್ಲ. ರಜತ್ ತುಂಬ ಬೇಜಾರಾಗ್ತಾರೆ. ನೀನು ಲೀಡಿಂಗಲ್ಲಿದ್ದೆ ಕಣೋದೊಂದು ವಿಷಯ, ಹೆಂಗೋ ಇದು ಮಾಡಿದೆ, ಅವ್ರು ಗೆದ್ಬಿಟ್ರಲ್ಲೋ, ನಾನು ಆಡಿದ 3 ಆಟನೂ ಸೋತ್ನಲ್ಲೋ ಅನ್ನೋ ರೀತಿ ಪಾಪ ಅವರು ಬೇಜಾರಲ್ಲಿರ್ತಾರೆ. ಇನ್ನೊಂದು ಕಡೆ ಗಿಲ್ಲಿ, ಏನ್ರಣ್ಣ ನೀನು ನಮ್ಮ ಯಾವುದೇ ಆಟದಲ್ಲಿ ಗೆಲ್ಲಲ್ಲ ಅಂತಿದ್ರಿ, ನಾನು ಈ ವಾರ ಆಡಿರೋ 2 ಆಟನೂ ಗೆದ್ದಿದ್ನಿ, ನಾನೇನೋ ಟಾಸ್ಕಲ್ಲಿ ಗೆಲ್ಲಲ್ಲ ಅಂತಿದ್ರಿ, ನೀವೇನೋ ಟಾಸ್ಕ್ ಮಾಸ್ಟ್ರು, ಗೇಮ್ ಪ್ಲ್ಯಾನರು ಅಂತೆಲ್ಲ ನಿಮ್ಗೆ ಹೆಸ್ರು ಇಟ್ಟಿದ್ರು, ನೀವು ಆಡಿರೋ ಎಲ್ಲ ಟಾಸ್ಕು ಸೋತ್ರಲ್ಲಣ್ಣ ಅಂತ ಅವರಿಬ್ರು ಆಡ್ಕೊತಿರ್ತಾರೆ. ಧನುಷ್ ಹಾಗೆ ರಜತ್ ಅವರು, ಬಿಡೋದು, ನೀನು ಒಂಟಿಯಾಗಿ ಆಡಿ ಗೆದ್ದಿಲ್ಲ,
ಎಲ್ಲರೂ ನಿಂಗೆ ಸಪೋರ್ಟ್ ಮಾಡಿದ್ದಾರೆ. ನೀನೇನಾರ ಬಾಲ್ ಹಾಕಂಗಿದ್ದೀರ ರಘುವರ್ ಸ್ಥಾನದಲ್ಲಿ ನಿಂತಿದ್ದು, ನೀನು ನಿಜವಾಗ್ಲೂ ಆಗ್ತಿರ್ಲಿಲ್ಲ ಅಷ್ಟು ಫಾಸ್ಟಾಗಿ ಅಂತ ಗಿಲ್ಲಿನ ಆಡ್ಕೋತಾ ಇರ್ತಾರೆ. ಇಲ್ಲಿ ಆದ್ರೂ ಗಿಲ್ಲಿ ಬಿಡೋದಿಲ್ಲ, ಇಬ್ರು ಚೆನ್ನಾಗಿ ಚುಡಾಯಿಸ್ತಿರ್ತಾರೆ. ಏನಪ್ಪ ಟಾಸ್ಕ್ ಮಾಸ್ಟರ್, ಏನಪ್ಪ ಗೇಮಿಗೆ ಬಾ ತೋರಿಸ್ತೀನಿ ನಿಂತಿದೆ ನೀನೇ, ಈಗ ಎಲ್ಲರಿಗೂ ನೀನು ನೋಡೋ ಥರ ಆಗೋಗಿದೆ ಅಂತ ಸಿಕ್ಕಾಪಟ್ಟೆ ರೇಗಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಮಜವಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿನ್ನೆ ಎಪಿಸೋಡಲ್ಲಿ ಡ್ರಮ್ ಟಾಸ್ಕಲ್ಲಿ ನಿಜವಾಗ್ಲೂ ಗೆದ್ದವ್ರು ಯಾರು, ಅಥವಾ ಟೈ ಆಯಿತಾ, ಅಥವಾ ಎಲ್ಲರೂ ನಾಮಿನೇಟ್ ಆದ್ರ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಖುಷಿ ಆಯಿತಾ ಗಿಲ್ಲಿ ಮತ್ತು ರಘುವರ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿರೋದು? ನಿಜವಾಗ್ಲೂ ನನ್ನ ಪ್ರಕಾರ ಈ ವಾರನಾರ ಗಿಲ್ಲಿ ಕ್ಯಾಪ್ಟನ್ ಆಗಲಿ. ಅವ್ನ ಕ್ಯಾಪ್ಟನ್ಸಿಲಿ ಎಲ್ಲರೂ ಹೆಂಗೆ ಚುಡಾಯಿಸ್ತಾರೆ, ಕೆಲಸ ಮಾಡಿದೆ ಅಂತ ನಾನು ನೋಡಬೇಕಾಗಿದೆ. ತುಂಬ ಚೆನ್ನಾಗಿರುತ್ತೆ. ಅವ್ನು ಕಾಮಿಡಿ ಮಾಡ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ಆಟ ಆಡಿಸ್ತೀನಿ ಅಂತ ನನಗೆ ಅನಿಸುತ್ತೆ. ನಿಮಗೆ ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.